ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಬೆಳಗ್ಗೆಯಿಂದ ನನ್ನ ಯುಗಾದಿ ಹೇಗಿತ್ತು, ನಮ್ಮ ಮನೆಯಲ್ಲಿ ಹೇಗೆಲ್ಲ ಆಚರಿಸಿದ್ವಿ ಅಂತ ಹೇಳಿ ನಿಮಗೆ ಶೇರ್ ಮಾಡ್ತೀನಿ. ತುಂಬ ಸಿಂಪಲಾಗಿ ಮಾಡಿದ್ದೀವಿ, ಆದರೆ ಹಬ್ಬದ ಅಡುಗೆ ಏನು ಮಾಡಬೇಕು ಅದನ್ನಂತೂ ಖಂಡಿತ ಮಾಡಲೇಬೇಕು, ಯಾಕಂದರೆ ಎಡೆ ಇಡ್ತೀವಿ ನಾವು. ಸೊ ಬೆಳಗ್ಗೆಯಿಂದ ಹೇಗೆಲ್ಲ ಇತ್ತು ನನ್ನ ಯುಗಾದಿ ಪ್ರಿಪ್ರೇಷನ್ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿ ಸರಿನೂ ಹಬ್ಬ ಡಿಫ್ರೆಂಟಾಗೇ ಇರ್ತಾಯಿತ್ತು, ಯಾಕಂದರೆ ಹಿಂದಿನ ದಿನವೇ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಬಟ್ ಈ ಸರಿ ಏನು ಹಸುಗಳಿಗೆ ಮೇವೆಲ್ಲನೂ ಕೂಡ ನಾವು ಶೈಲೇಜ್ ಮೇವು ಅಂತ ಹೇಳ್ತಾರೆ, ಸೊ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡು ಹಬ್ಬದ್ದು ಏನು ಅಂದರೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಸೊ ಹೇಗಿದ್ರೂ ಊರ ಹಬ್ಬ ಇದ್ದಾಗ ಮನೆಗೆ ದಿನಸಿ ಐಟಮ್ನೆಲ್ಲನೂ ಆವಾಗಲೇ ತರಿಸ್ಕೊಂಡ್ಬಿಟ್ಟಿದ್ದೆ. ಹಾಗೆಯೇ ಯಾರೂ ಕೂಡ ಬರೋದಿಲ್ಲ ಹಬ್ಬಕ್ಕೆ ಅಂತ ಹೇಳಿದ್ರು ಹೆಣ್ಮಕ್ಳು, ಬಿಕಾಸ್ ಈಗ 4 ಡೇಸ್ ಬ್ಯಾಕ್ ಬಂದು ಎಲ್ಲರೂ ಕೂಡ ಹೋಗಿದ್ರಿಂದ ಇವಾಗ ನಾವೇ ಅಲ್ವಾ ಅಂತ ಹೇಳಿಬಿಟ್ಟು ನಾನು ತುಂಬ ಈಸಿಯಾಗೆ ತೊಗೊಂಡೆ. ಬೆಳಗ್ಗೆನೂ ಕೂಡ ಶೈಲೇಜ್ ಮೇವೆಲ್ಲ ಮಾಡಿ ಅದು ಬ್ಯಾಗೆಲ್ಲ ತುಂಬಿ, ಸೊ ಬಾಗಿಲೆಲ್ಲ ತೊಳೆಯೋದ್ರೊಳಗೆ 8:45 9 ಗಂಟೆನಲ್ಲಿ ನಾನು ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ತೋರಣ ಕಟ್ಟಿರುವಂಥದ್ದು. ಇವಾಗ ತಿಂಡಿನೂ ಕೂಡ ಮಾಡ್ಕೊತಾ ಇದ್ದೆ. ಹೇಗೆ ತಲೆ ಕೆಡ್ತಾ ಇದೆ ಅಂತ ಅಂದರೆ, ಸೊ ಒಬ್ಬಟ್ಟು ಕಾಳು ಕೂಡ ನಾನು ಹೂರ್ಣನ ರೆಡಿ ಮಾಡ್ಕೊಂಡಿಲ್ಲ, ಮತ್ತು ಅದನ್ನು ಒಬ್ಬಟ್ಟಿಂದು ಹೂರ್ಣ ಹಾಗೆ ವಡೆ ಎರಡೂ ಕೂಡ ಹಿಂದಿನ ದಿನವೇ ನಾನು ಮಾಡ್ಕೊಂಬಿಡ್ತಿದ್ದೆ. ಬಟ್ ಈ ಸರಿ ಬೆಳಗ್ಗೆ ಎದ್ದೆ ಎಲ್ಲನೂ ಮಾಡ್ಕೊತಾ ಇರೋದ್ರಿಂದ ಹಾಗೆ ತಿಂಡಿನೂ ಕೂಡ ಆಗಿರಲಿಲ್ಲ. 9:45 10 ಗಂಟೆ ಆಗಿತ್ತು. ಸೊ ನಾನು ಅಡುಗೆ ಮನೆಗೆ ಬಂದಾಗ 10 ಗಂಟೆ. ಸೊ ಬರೀ ನಾನ್ ವೆಜ್ದೇನಾದರೂ ಫಂಕ್ಷನ್ ಮಾಡಿಬಿಟ್ರೆ, ಸೊ 1 ವೀಕ್ ಅಲ್ಲ 1 ತಿಂಗಳಿದ್ರೂ ಕೂಡ ಕಂಟಿನ್ಯೂಸ್ ಆಗಿ ಆ ಪಾತ್ರೆಗಳು ಒಂದಲ್ಲ ಎರಡಲ್ಲ ಇದ್ದೇ ಇರುತ್ತೆ. ಸೊ ಅದನ್ನು ಕೂಡ ವಾಶ್ ಮಾಡ್ಕೊಂಡು, ಯಾಕಂದರೆ ಹಬ್ಬದ ದಿನ ನಾನ್ ವೆಜ್ ಪಾತ್ರೆಗಳೆಲ್ಲ ಇರೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹೊರಗಡೆ ಬಾಗಿಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮನೆ ಒಳಗೆ ಬರೋದ್ರೊಳಗೆ ತುಂಬ ಲೇಟಾಗೋಯಿತು. ಸೊ ಏನು ಮಾಡೋದಕ್ಕಾಗಲ್ಲ, ನಿಧಾನವಾಗಿ ಮಾಡ್ಕೊಳ್ಳೋಣ, ಹೇಗಿದ್ರು ಯಾರೂ ಬರೋದಿಲ್ಲ ಮಧ್ಯಾಹ್ನ ಊಟಕ್ಕೆ. ಸೊ ನಾವೇ ಅಲ್ವಾ ಎಡೆ ಇಟ್ಬಿಟ್ಟು ನಾವೇ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ ನಿಧಾನವಾಗಿ ಎಲ್ಲನೂ ಮಾಡ್ಕೊತಾ ಇದ್ದೆ. ಬಿಕಾಸ್ ತುಂಬ ಬೇರೆ ಬಿಸಿಲಿತ್ತು, ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ನೆನ್ನೆನೂ ಕೂಡ ಅಷ್ಟೇ ತೋಟಕ್ಕೆಲ್ಲ ಹೋಗಿ ಸ್ವಲ್ಪ ಕಡ್ಡಿ ಎಲ್ಲ ಕಟ್ ಮಾಡ್ಕೊಂಬರೋದು, ಅದು ಇದು ಕೆಲಸ ಎಲ್ಲ ಜಾಸ್ತಿ ಟಯರ್ಡ್ ಫೀಲ್ ಆಗಿತ್ತು. ಸೊ ಇದ್ರ ಮಧ್ಯೆ ಎಲ್ಲನೂ ಕೂಡ ಬೆಳಗ್ಗೆ ಎದ್ದು ಪ್ರಿಪೇರ್ ಮಾಡ್ಕೊಂಡಿದ್ದು ಫಾರ್ ದ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ನಾನು ಮದುವೆ ಆಗಿ ಬಂದಮೇಲೆ ಹಿಂದಿನ ದಿನ ನಾನು ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ, ಅದನ್ನು ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೊಬೇಕು ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಒಬ್ಬಳೇ ಕೂಡ ಇವಾಗ ಮನೆಯವ್ರ ಹೆಲ್ಪು ಕೂಡ ನಾನು ತಗೊಳ್ಳೋದಕ್ಕಾಗಲ್ಲ, ಬಿಕಾಸ್ ಅವ್ರಿಗೇನು ಮಾಡ್ಕೊಡೋದಕ್ಕೂ ಬರಲ್ಲ. ಅಡುಗೆ ಮನೆದು ಏನು ಮಾಡಿಕೊಡ್ತಾರೆ, ಸೊ ಹೊರಗಡೆ ಕೆಲಸದಾದರೆ ಏನಾದರೂ ಒಂದು ಮಾಡಿಕೊಡ್ತಾರೆ. ಬಟ್ ಮನೆ ಒಳಗಡೆ ಅಂದರೆ ಅಡುಗೆ ಮನೆ ಕೆಲಸದ್ದು ನಮಗೇನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ, ಅಯ್ಯೋ ನೀವು ಹೀಗೆಲ್ಲ ಮಾಡೋದ್ರ ಬದಲು ನಾನೇ ಮಾಡ್ಕೊಂಬಿಡ್ತೀನಿ ಹೆದ್ದೋಗಿ ಅಂತ ಹೇಳಿಬಿಡ್ತೀನಿ. ಸೊ ಅದ್ರ ಬದಲು ಅವ್ರಿಗೆ ಕೇಳೋದೇ ಬೇಡ, ನಾನೇ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಉಪ್ಪಿಟ್ಟು ಮಾಡಿದೆ. ಮನೆಯಲ್ಲಿ ಹತ್ರ ಇಬ್ಬರು ಲೇಬರ್ ಕೂಡ ಬಂದಿದ್ದರು, ಸೊ ಅವ್ರಿಗೂ ಕೂಡ ತಿಂಡಿ ಮಾಡೋದಿತ್ತು. ಸೊ ಅವ್ರು ತಿಂಡಿ ತಿಂದ್ಕೊಂಡು ಹೊರಟರು. ನಾನು ಕೂಡ ಅವ್ರ ಜೊತೆ ಸ್ವಲ್ಪ ಕೂತ್ಕೊಂಡು ತಿಂಡಿ ತಿಂದು ಆನಂತರ ಇವಾಗ ಸಾಂಬಾರಿಗೆ ಅಂತ ಹೇಳಿ ಒಬ್ಬಟ್ಟಿನ ಸಾರಿಗೆ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಸುಮಾರು ಕೆಲಸಗಳನ್ನ ಮಾಡಿಕೊಂಡೆ. ಸೊ ಮಗ ಇದ್ದಾನೆ ಅಲ್ವಾ ಮನೆಯಲ್ಲಿ, ಅವನು ಮೊಬೈಲ್ ತೊಗೊಂಡು ಹೋಗ್ತಾನೆ ಇದ್ದ. ಸೊ ನಾನು ಕರೆದು ವೀಡಿಯೋ ಮಾಡ್ಕೋಬೇಕು, ತೊಗೊಂಬ ಅಂತ ಹೇಳಿಬಿಟ್ಟು ಸೊ ತೊಗೊಂಬಂದು ಇಟ್ಕೊತಾ ಇದ್ದೆ. ಸೊ ಮಧ್ಯ ಮಾಡ್ಕೊಂಡು ಹೋಗಿದ್ದೀನಿ. ಹೆವಿ ಅಂದರೆ ಹೆವಿ ಕೆಲಸ ಆಯಿತು. ಬೆಳಗ್ಗೆ ನಾನು 9:45 ಅಂತ ಅನಿಸುತ್ತೆ ಅಡುಗೆ ಮನೆಗೆ ಬಂದಿದ್ದು. ಕಂಟಿನ್ಯೂಸ್ ಆಗಿ 1:45ವರೆಗೂ ಎಲ್ಲ ಕೆಲಸಗಳನ್ನೂ ಮುಗಿಸೋದ್ರೊಳಗೆ 1:45 ಆಯಿತು. ಫಸ್ಟ್ ಆಫ್ ಆಲ್ ನಾವೇ ಆಗಿರೋದ್ರಿಂದ ಅಂತೂ ತಡ ಅಂತ ನಾನೇನು ಮಾಡಲೇ ಇಲ್ಲ. ಇವಾಗ 2 ಥರ ಪಲ್ಯ ಮಾಡಬೇಕು, ಒಬ್ಬಟ್ಟು ವಡೆ ಮಾಡಬೇಕು. ಸೊ ಎಲ್ಲದಕ್ಕೂ ಕೂಡ ರುಬ್ಕೋಬೇಕು. ಅನ್ನ ಸಾಂಬಾರು ಮತ್ತು ಹಾಲು ಕಾಯಿಸೋದು. ಅದ್ರ ಮಧ್ಯೆ ಬೆಣ್ಣೆನ ತರಿಸ್ಕೊಂಡಿದ್ದೆ ಅಪ್ಪಂಗೆ ಹೇಳಿಬಿಟ್ಟು. ಬೆಣ್ಣೆನೂ ಕೂಡ ತುಪ್ಪ ಕಾಯಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಫೈನಲಾಗಿ. ಮನೇಲಿ ಒಂದು ಸ್ವಲ್ಪ ಇತ್ತು, ಎಡೆಗೆ ಪೂರ್ತಿ ಆದರೆ ಪರವಾಗಿಲ್ಲ, ನಮಗೆ ಇಲ್ಲದೆ ಇದ್ದರೂ ನಡೆಯುತ್ತೆ ಅಂತ ಹೇಳಿಬಿಟ್ಟು ಎಡೆಗೆ ಪೂರ್ತಿ ಆಗುತ್ತಲ್ಲ ಅಂತ ಸುಮ್ಮನಾಗೋದೆ. ಎಷ್ಟು ಅಂತ ಮಾಡೋದಕ್ಕಾಗುತ್ತೆ ಬೆಳಗ್ಗೆ ಎದ್ದು.
ಆದಷ್ಟು ಕೆಲಸಗಳನ್ನ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿಬಿಟ್ಟೆ, ಸೊ ಹಬ್ಬದ ಹಿಂದಿನ ದಿನ ದಯವಿಟ್ಟು ಯಾವುದೇ ಕೆಲಸದವ್ರನ್ನೂ ಕರಿಬೇಡಿ, ಯಾವ ಕೆಲಸನೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ನನಗಂತೂ ಸಾಕಾಗೋಗುತ್ತೆ. ಇದೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ, ಅಂದರೆ ಬೆಳಗ್ಗೆಯಿಂದ ಏನು ಹೊರಗಡೆ ಕೂಡ ಕೆಲಸ ಮಾಡ್ತಾಯಿದ್ದೆ. ಒಂದು ನಿಮಿಷನೂ ಕೂಡ ಕೂತ್ಕೊಳ್ಳೋದಕ್ಕೆ ಪುರ್ಸೊತ್ತೇ ಸಿಗಲಿಲ್ಲ ಆವತ್ತು ಹಬ್ಬದ ದಿನ. ಇದೊಂಥರ ನನಗೆ ಹಬ್ಬದ ದಿನ ಹಬ್ಬ ಅಂತಲೇ ಅನ್ನಿಸ್ಲಿಲ್ಲ. ನನಗೊಂಥರ ಬ್ಯಾಡ್ ಫೀಲಿಂಗೇ ಇತ್ತು ಹಬ್ಬದ ದಿನ. ಪ್ರತಿ ಸರಿ ಅನ್ಕೊತೀನಿ, ಒಂದು ಯೂನಿಕ್ಕಾಗಿ ಯಾವ ಥರ ಎಲ್ಲ ವೀಡಿಯೋಗಳನ್ನ ಮಾಡ್ತಾರೆ, ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ಕೆಲವೊಬ್ರದ್ದು ನೋಡಿದಾಗ. ಸೊ ನಾನು ಕೂಡ ಆ ರೀತಿ ಮಾಡಬೇಕು ಅಂತ, ಬಿಕಾಸ್ ಏನು ಮಾಡಿದ್ರೂ ಆಗೋದಿಲ್ಲ. ಹಳ್ಳಿ ಲೈಫೇ ಹೀಗೆ ಅಂತ ಅನಿಸುತ್ತೆ. ಟೌನಲ್ಲಿರೋರಿಗೆ ಅಷ್ಟು ಇಷ್ಟೊಂದು ಥರ ಇರೋದಿಲ್ಲ. ನಮ್ಮದು ಅಂದರೆ ಹೊರಗಡೆನೂ ಕೆಲಸ, ಮನೆಯೊಳಗೂ ಕೆಲಸ. ಸೊ ಇದ್ರ ಮಧ್ಯೆ ಯಾವುದೇ ಒಂದು ಹಬ್ಬದಲ್ಲೂ ಕೂಡ ನಾನು ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಇವತ್ತಿನವರೆಗೂ, ನಾನು ಅಂದ್ಕೊಂಡಿರೋ ಥರ. ಸೊ ಅದೊಂದು ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಬಟ್ ಆದರೂ ಕೂಡ ನೀವೆಲ್ಲರೂ ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ನನಗೆ ನನ್ನ ರಿಲೇಟಿವ್ಸ್ ಎಷ್ಟೋ ಜನ ಹೇಳ್ತಾರೆ, ಯಾವಾಗಲೂ ಮನೆದೇ ವೀಡಿಯೋ ಹಾಕ್ತಿರ್ತೀಯ, ಹೊರ್ಗಡೆ ಎಲ್ಲೂ ಹೋಗಲ್ಲ, ಸೊ ಒಂದೇ ಥರ ವೀಡಿಯೋ ನೋಡೋದಕ್ಕೆ ಬೋರ್ ಆಗುತ್ತೆ ಹಾಗೆ ಹೀಗೆ ಅಂತ. ಬಟ್ ನಮ್ಮ ಲೈಫ್ ಇರೋದೇ ಹೀಗೆ. ನಮ್ಮ ಆಂಟಿದಿರಿಗೆಲ್ಲ ಅದನ್ನೇ ಹೇಳ್ತಾ ಇದ್ದೆ. ಸೊ ನನ್ನ ಲೈಫ್ ಏನಿದೆ ಅದನ್ನೇ ನಾನು ತೋರಿಸ್ಬೇಕಲ್ವಾ. ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿ ನಾನು ಸುತ್ತಾಡೋದಕ್ಕಾಗಲ್ಲ, ಅಲ್ಲಿಗೆ ಹೋಗಿದ್ದೀನಿ ಇಲ್ಲಿಗೆ ಹೋಗಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ. ಯೂಟ್ಯೂಬ್ಗೋಸ್ಕರ ಅಂತಲೇ ನಾನು ಹೊರಗಡೆ ಸುತ್ತಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ಬಿಕಾಸ್ ಅವ್ರು ಹೇಳ್ತಾಯಿದ್ರು, ಯಾವಾಗಲೂ ಹಸುಗಳದ್ದೇ ವೀಡಿಯೋ ತೋರಿಸ್ತೀಯಾ, ತೋಟಕ್ಕೆ ಹೋಗೋದು, ಮನೇಲಿ ಕೆಲಸ ಮಾಡೋದನ್ನೇ ತೋರಿಸ್ತಾ ಇದೆಯಾ, ಸೊ ಬೋರ್ ಅನಿಸುತ್ತೆ ಕೆಲವೊಬ್ರಿಗೆ ನೋಡೋದಕ್ಕೆ ಅಂತ ಹೇಳಿ. ಏನು ಮಾಡೋದಕ್ಕಾಗಲ್ಲ, ಯಾಕಂದರೆ ಯೂಟ್ಯೂಬಲ್ಲಿ ಏನು ಡೈಲಿ ವ್ಲಾಗ್ಸ್ ಅಂತ ನಾವು ಹಾಕ್ತೀವಿ, ನನ್ನ ಲೈಫ್ ಹೇಗಿದೆ ಹಾಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋದಕ್ಕಾಗೋದು. ಅದನ್ನು ಬಿಟ್ಟು ಬೇರೆ ಏನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ನಮ್ಮ ಮನೆಯವ್ರು ಕೂಡ ಹಾಗಿಲ್ಲ. ಅವ್ರಿಗೆ ಹೊರಗಡೆ ಎಲ್ಲ ಸುತ್ತಾಡೋದು, ಅಲ್ಲಿ ಇಲ್ಲಿ ಹೋಗೋದು, ಎಂಜಾಯ್ ಮಾಡೋದು ಅದು ಏನೂ ಇಲ್ಲವೇ ಇಲ್ಲ. ದುಡಿಬೇಕು ಅಷ್ಟೇ ಅವ್ರಿಗೆ ತಲೆಯಲ್ಲಿರೋದು. ಎಸ್, ನನಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಬಿಕಾಸ್ ಸ್ವಲ್ಪ ತಿಂಗ್ಳಿಗೆ 1 ಸರಿನೋ ಅಥವಾ 2 ಸರಿನಾದರೂ ನಾವು ಹೊರಗಡೆ ಹೋಗೋದಕ್ಕಾಗಲ್ವಲ್ಲ ಅನ್ನೋದು ತುಂಬಾ ಬೇಜಾರಾಗುತ್ತೆ. ಬಟ್ ಅದನ್ನು ತೋರಿಸ್ಕೊಳ್ಳೋದಕ್ಕಾಗಲ್ಲ ಪ್ರತಿ ಸರಿನೂ, ಯಾಕಂದರೆ ನಾವು ನೋಡ್ತಾ ಇರ್ತೀವಿ ಮನೇಲಿ ಇದ್ಕೊಂಡು ಎಷ್ಟೆಲ್ಲ ಕೆಲಸಗಳಿರುತ್ತೆ. ಮತ್ತು ಮಾವನ ಬಿಟ್ಟು ಕೂಡ ನಾವೆಲ್ಲೂ ಹೋಗೋದಕ್ಕಾಗಲ್ಲ, ಅದೊಂದು ಇದೆ. ಸೊ ಅವ್ರನ್ನ ನೋಡ್ಕೊಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹೇಗಿದ್ದರೂ ಮನೇಲೇ ಇರ್ತೀವಿ, ಹಸುಗಳನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹಸುಗಳನ್ನ ಮಾಡ್ಕೊಂಡಿದ್ದು. ಇವಾಗ ಸದ್ಯಕ್ಕೆ 3 ಹಸು, ಇನ್ನೂ ಒಂದು ಹಸುನ ತೊಗೊಂಡು ಬಂದ್ವಿ. ಸೊ ಅದು ಯಾವುದೂ ಕೂಡ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ನಂಗೆ ಟೈಮು ಕೂಡ ಸಿಕ್ಕಿಲ್ಲ. ಹಬ್ಬದ ಪ್ರಿಪ್ರೇಷನ್ ಮಧ್ಯೆನೇ ಅದನ್ನು ತೊಗೊಂಡು ಬಂದಿದ್ದು. ಅದು ಹಸು ಬಂದಮೇಲಂತೂ ಸಿಕ್ಕಾಪಟ್ಟೆ ಕೆಲಸಗಳಾಗೋಯ್ತು ನನಗೆ. ಸೊ ನೋಡುವ, ನೆಕ್ಸ್ಟ್ ಯಾವಾಗಲಾದರೂ ಹಸುಗಳದ್ದೆಲ್ಲ ವೀಡಿಯೋ ಮಾಡ್ತೀನಿ. ಒಂದು ಚಿಕ್ಕದಾಗಿ ಹಸು ಫಾರ್ಮ್ನ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು. ಬಿಕಾಸ್ ನಾನು ಮಿಷಿನ್ ಏನು ಇಟ್ಕೊಂಡಿಲ್ಲ, ಕೈಯಲ್ಲಿ ಹಾಲು ಕರೆಯೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ಅಪ್ಪ ಎಲ್ಲ ಹೇಳ್ತಾಯಿದ್ರು, ಕೈ ಜಾಯಿಂಟ್ ಎಲ್ಲ ಪೇಯ್ನ್ ತುಂಬಾ ಬರುತ್ತೆ, ಬೇಡ ಒಂದು ಮಿಷಿನ್ ತೊಗೊಂಬಿಡು ಅಂತ. ಬಟ್ 2-3 ಹಸುಗೆಲ್ಲ ಮಿಷಿನ್ ತೊಗೊಂಡ್ರೆ ಲಾಸು. ಸೊ ಏನಿದ್ರು ಒಂದು 4-5 ಹಸುಗಳಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಆದಮೇಲೆ ನೋಡೋಣ ಮುಂದಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ತೊಗೊಂಡಿಲ್ಲ. ಸೊ ಫ್ರೆಂಡ್ಸ್, ನನಗೆ ಕೆಲವೊಬ್ರು ಕಮೆಂಟ್ ಕೂಡ ಮಾಡಿದರು, ಲಾಸ್ಟ್ ವೀಡಿಯೋ ಹಾಕಿದ್ದೆ ಅಲ್ವಾ, ಅದು ವೀಡಿಯೋ ಏನು ಕ್ಲಾರಿಟಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ನಾನು ಅಂದರೆ ಮುಂಚೆದು ಅಷ್ಟು ಕ್ಲಾರಿಟಿ ಬರ್ತಿರ್ಲಿಲ್ವ ನನಗೆ, ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ನೀವು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಅದು ಕಂಫರ್ಟಬಲ್ ಇರಬೇಕು ನೋಡೋದಕ್ಕೆ, ಮತ್ತು ಕ್ಲಾರಿಟಿ ಇರಬೇಕು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಅದ್ರ ಬಗ್ಗೆ ಒಬ್ಬರು ಲಾಸ್ಟ್ ವೀಡಿಯೋ ಏನು ಮಾರಿ ಹಬ್ಬದ್ದು ನಮ್ಮದು ಊರಹಬ್ಬ ಇದೆ ಅಂತ ಹೇಳಿ ವೀಡಿಯೋ ಹಾಕಿದೆ, ಅದು ಕ್ಲಾರಿಟಿ ಚೆನ್ನಾಗಿ ಬರ್ತಾಯಿದೆ, ಡೈಲಿ ಬ್ಲಾಗ್ಸ್ ಹಾಕಿ ಇದೇ ರೀತಿ ಅಂತ ಹೇಳಿ ನನಗೆ ಕಮೆಂಟ್ ಬಂದಿತ್ತು. ಹಾಗಿದ್ರೆ ಮುಂಚೆ ಹಾಕ್ತಿದ್ದಿದ್ದು ವೀಡಿಯೋ ಅಷ್ಟು ಕ್ಲಾರಿಟಿ ಬರ್ತಿರ್ಲಿಲ್ವಾ? ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಏನಿದೆ, ಅಷ್ಟು ಕ್ಲಾರಿಟಿ ಇಲ್ವಾ ಅಂತ ಹೇಳಿಬಿಟ್ಟು, ಓಕೆನಾ? ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಸಬ್ಸ್ಕ್ರೈಬ್ ಯಾರೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ನಮಗೂ ಕೂಡ ಸಪೋರ್ಟ್ ಬೇಕು ನಿಮ್ಮದೆಲ್ಲರದು. ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ದಯವಿಟ್ಟು ಇದ್ರ ಬಗ್ಗೆ ನಾನು ಕೇಳಿರೋದ್ರ ಬಗ್ಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ, ಓಕೆನಾ? ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.